ಹಲೋ ಸರ್, ನಾನು BEO. ನಾವು ಅನ್ಕೊಂಡಾಗ ಏನೂ ಆಗಲಿಲ್ಲ ಸರ್. ಏನು ಪರವಾಗಿಲ್ಲ ಬಿಡಿ. ನನಗೆ ಮೊದಲಿಂದನೂ ನಿಮ್ಮ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಸಾರಿ ಸರ್. ಆಗಲಿ. ಈ ಸೋಲಿನ ಸಂಭ್ರಮನ ಆಚರಿಸೋಣ ಸರ್. ಅದು ಹಾಂ, ಸಾಯಂಕಾಲ ಕ್ಲಬ್ಬಲ್ಲಿ ಸಿಗ್ತೀನಿ. ಸರಿ ಸರ್. ಓಕೆ. ನನ್ನ ಪ್ಲಾನ್ ಎಲ್ಲ ಹೊಲ್ಟ ಹೊಡಿತಾ ಇದೆಯಲ್ಲ, ಹೋಗಿ ಹೋಗಿ ಒಂದು ಹೆಣ್ಣಿನ ಹತ್ರ ಸೋಲ್ತಾ ಇದ್ದೀನಲ್ಲ. ಆ ಪೈಲ್ವಾನ್ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳ ಕಥೆನೇ ಮುಗಿಸ್ಬಿಡ್ತಾ ಇದ್ದೆ. ಇರ್ಲಿ, ಇದನ್ನ ಸೋಲು ಅಂತ ಯಾಕೆ ಅನ್ಕೋಬೇಕು? ಸೆಣಸಾಟ ಅನ್ಕೋಬೋದಲ್ಲ ನಮ್ಮ ಅನುಕೂಲಕ್ಕೆ. ಏ ಇವಳೆ, ಏನ್ರಿ? ಸ್ವಲ್ಪ ಕಾಫಿ ಕೊಡೆ. ಹಾಲಿಲ್ಲ. ಯಾಕೋ ಹೊರಗಡೆ ಜೊತೆ ಮನೆಯಲ್ಲೂ ಗೌರವ ಕಮ್ಮಿ ಆದಂಗೆ ಕಾಣ್ತಾ ಇತ್ತಲ್ಲ. ನಿಜವಾಗ್ಲೂ ಹಾಲಿಲ್ವೇನೋ, ಹಂಗ್ಯಾಕೆ ಅನ್ಕೋಬಾರ್ದು ನಮ್ಮ ಅನುಕೂಲಕ್ಕೆ. ಇರ್ಲಿ. ಅಂಜಲಿ ಪ್ರೆಸೆಂಟ್ ಮ್ಯಾಮ್. ಬಬ್ಲಿ ಎಸ್ ಮ್ಯಾಮ್. ಮೇಘಾ ಎಸ್ ಮ್ಯಾಮ್. ಪವನ್ ನಮಸ್ತೆ ಮೇಡಮ್. ಪ್ರೀತಮ್ ಪ್ರೆಸೆಂಟ್ ಮಿಸ್. ಶ್ರುತಿ ಬಂದಿಲ್ಲ ಮೇಡಮ್. ಮತ್ತೆ ಬಂದಿಲ್ವಾ ಇವತ್ತು? 2-3 ದಿವಸ ಆಯ್ತಲ್ಲ. ರಾಜಿ, ಏನಾಗಿದೆ? ಅವ್ರ ಅವ್ವಗ್ ಹುಷಾರಿಲ್ಲ ಅಂತ ಬಂದಿಲ್ರಿ ಮೇಡಮ್. ಅಮ್ಮಗ್ ಹುಷಾರಿಲ್ವಾ? ಶ್ರುತಿ. ಹಾ ಮೇಡಮ್ ಅವರ ನಮಸ್ತೆ. ನಮಸ್ತೆ ಮೇಡಮ್. ಯಾಕೆ ನೀನ್ 3 ದಿವಸದಿಂದ ಸ್ಕೂಲಿಗೆ ಬಂದಿಲ್ಲ? ಅವ್ವಗ್ ಹುಷಾರಿಲ್ರಿ ಮೇಡಮ್. ಏನಾಗಿದೆ? ಹಾ ಬಂದ. ಅವ್ವ ಏನಾಯ್ತ? ಸ್ಕೂಲಿಂದ ಮೇಡಮ್ ಅವ್ರು ಬಂದಾರ ನೋಡಾಕ. ವಾ ಏನಾಯ್ತವ? ಮಾತಾಡವ. ಯಾಕೆ ಮಾತಾಡಕತ್ತಿಲ್ ನೀನು? ಏನಾಯ್ತು? ಮಾತಾಡುವ. ಹೋಗಿ ನೀರ್ ತಗೊಂಬ. ನೀರ ತಂದೆ ಇರು. ನನ್ನ ಮಗಳಿಗೆ ಬೇರೆ ಯಾರು ದಿಕ್ಕಿಲ್ಲ. ಅವಳ ಜವಾಬ್ದಾರಿನ ನಿಮ್ಮ ಮಡಲಿಗೆ ಅಮ್ಮ ನೀವೇ. ಅಮ್ಮ ಅಮ್ಮ ಶ್ರುತಿ. ಮೇಘನಾ, ಹೇಳ್ ನಂದು. ಆಟಾಡ್ತಿದ್ಯಾ? ಲೇಟ್ ಆಯ್ತು, ಹೋಗ್ ಮಲ್ಕೋ. ಒಂದ್ ನಿಮಿಷ. ಮ್ಯಾಮ್, ಇಷ್ಟೊಂದು ಜನ ಮಕ್ಳು ಯಾಕೆ ಬರ್ತಾ ಇದ್ದಾರೆ? ಪಕ್ಕದ ಸ್ಕೂಲ್ ಕ್ಲೋಸ್ ಆಗಿದೆ, ಅಲ್ಲಿಂದ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಪಕ್ಕದ ಸ್ಕೂಲ್ ಯಾಕೆ ಕ್ಲೋಸ್ ಮಾಡ್ತಿದ್ದಾರೆ? ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸ್ಕೂಲ್ ಕ್ಲೋಸ್ ಆಗಿದೆ, ಅದಕ್ಕೆ ಎಲ್ಲ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಒಂದು ವೇಳೆ ನಮ್ಮ ಸ್ಕೂಲ್ ಸ್ಟ್ರೆಂತ್ ಕಮ್ಮಿ ಆದರೆ ನಮ್ಮ ಸ್ಕೂಲು ಖಾಲಿ ಮಾಡಿಸ್ತಾರಾ? ಇದೇ ರೀತಿ ಸ್ಟ್ರೆಂತ್ ಕಮ್ಮಿ ಆಯಿತು, ವ್ಯವಸ್ಥೆ ಸರಿ ಇಲ್ಲ, ಟೀಚರ್ಸ್ಗಳಿಲ್ಲ ಅಂತ ಶಾಲೆಗಳನ್ನ ಮುಚ್ತಾ ಬಂದರೆ ಮುಂದೆ ಒಂದಿನ ಸರ್ಕಾರಿ ಶಾಲೆ ಇದ್ವು ಅಂತ ಪುಸ್ತಕದಲ್ಲೋ ಯಾರೋ ಹೇಳಿದ್ದನ್ನು ಕೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದನ್ನು ಇಲ್ಲಿಗೆ ಬಿಡಬಾರ್ದು ಮಿಸ್. ಸರ್ಕಾರಿ ಆಫೀಸಲ್ಲಿ ಕೆಲಸ ಇಲ್ಲ ಅಂದರೆ ಓಪನ್ ಇರುತ್ತೆ, ಸರ್ಕಾರಿ ಶಾಲೆಗಳು ಯಾಕೆ ಓಪನ್ ಇರಲ್ಲ? ಒಂದು ವೇಳೆ ನಮ್ಮ ಶಾಲೆಗೂ ಇದೇ ಪರಿಸ್ಥಿತಿ ಬಂದರೆ?
ತುಂಬಾ ದಿನ ಆದ್ಮೇಲೆ ಈ ಕಡೆ ಬಂದಿದ್ಯಾ? ಏನ್ ಸಮಾಚಾರ? ಸೌಮ್ಯ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೇಳಂದು, ನನ್ನಿಂದ ಆದ್ರೆ ಖಂಡಿತ ಮಾಡ್ತೀನಿ. ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿದೆ. ಇದ್ರ ಬಗ್ಗೆ ಏನಾದ್ರೂ ನ್ಯೂಸ್ ಮಾಡ್ಬೋದಾ? ಅದೆಲ್ಲ ರಗಳೆ ನಿನಗೆ ಯಾಕೆ? ಆಮೇಲೆ ಈ TRP ಬರ್ದೇ ಇರೋ ಪ್ರೋಗ್ರಾಮ್ಗಳನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ನಮ್ ಹೆಡ್ ಬಿಡೋದೇ ಇಲ್ಲ. ಹಾಗಾದ್ರೆ ನಿಮ್ಗೆ ಯಾರಿಗೂ ಸೋಷಿಯಲ್ ಜವಾಬ್ದಾರಿ ಕಾಳಜಿ ಇಲ್ವಾ? ಐ ಮೀನ್ ಅವ್ರಿಗೆ? ನಂದು, ನೀನ್ ಡೈರೆಕ್ಟ್ ಆಗಿ ನನಗೆ ಹೇಳು, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಈ ಪ್ರೊಫೆಷನ್ಗೆ ಬಂದ್ಮೇಲೆ ಈ ತರ ಅನ್ಸ್ಕೊಳ್ಳೋದು ಕಾಮನ್ ಆಗೋಗ್ಬಿಟ್ಟಿದೆ. ಬಟ್ ಇದು ಜನಗಳಿಗೋಸ್ಕರ ಅಲ್ಲ, TRPಗೋಸ್ಕರ ಅಲ್ಲ, ಇದು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡೋದು. ಅಷ್ಟಕ್ಕೂ ಈಗ ನಿಮ್ ಶಾಲೆ ಏನ್ ಕ್ಲೋಸ್ ಏನ್ ಆಗ್ತಿಲ್ವಲ್ಲ, ಬಿಟ್ಟಾಕು. ನಾಳೆ ನಮ್ದು ಆಗ್ಬೋದು. ಐ ಆಮ್ ಸಾರಿ ನಂದು, ಐ ಆಮ್ ಹೆಲ್ಪ್ಲೆಸ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಇವತ್ತು ನಮ್ಮ ನಂದಿನಿ ಮೇಡಮ್ ಅವರು ನಿಮ್ಗೇನೋ ಹೇಳ್ಬೇಕಂತೆ. ಯಾರು ಗಲಾಟೆ ಮಾಡಬಾರ್ದು. ಕೀಪ್ ಕ್ವೈಟ್ ಅಂಡ್ ಲೆಸನ್ ಟು ಇಯರ್, ಡೋಂಟ್ ಗಲಾಟೆ. ಬೆಂಕಿ ಬಿತ್ತು ನಿಮ್ ಇಂಗ್ಲಿಷ್ಗೆ. ಮಕ್ಕಳು ಮುಂದೆ ಬಂದ್ರು ತಲೆ ತಿನ್ನೋದು ಬಿಡಿಲ್ಲಲ್ರಿ. ಮೇಡಮ್, ನೀವು ಮಾತಾಡ್ರಿ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಮ್ ಸ್ಕೂಲಿನ ಸಂಖ್ಯೆ 84ರಿಂದ 100 ಆಗಿದೆ. ಹೊರಚಪ್ಪಾಳೆ. ಇದು ಖುಷಿ ಪಡೋ ವಿಷಯ ಅಲ್ಲ. ಪಕ್ಕದ ಸ್ಕೂಲ್ಗಳು ಕ್ಲೋಸ್ ಆಗ್ತಿರೋದ್ರಿಂದ ಆ ಮಕ್ಕಳು ನಮ್ ಸ್ಕೂಲ್ಗೆ ಸೇರಿ ಹಾಗಾಗಿ ನಮ್ ಸಂಖ್ಯೆ ಜಾಸ್ತಿ ಆಗಿದೆ. ನಾಳೆ ಇದೇ ಪರಿಸ್ಥಿತಿ ನಮ್ ಶಾಲೆಗೂ ಬರಬಹುದು. ಹಾಗಾಗಿ ನಾವೆಲ್ಲ ಈಗ್ಲೇ ಎಚ್ಚೆತ್ಕೋಬೇಕು. ಯಾರ್ ಏನಾದ್ರೂ ಮಾಡ್ಕೊಂಡ್ ಸಾಯ್ಲಿ ಅನ್ನೋದಕ್ಕೆ ಇದು ಪಾಲಿಟಿಕ್ಸ್ ಅಲ್ಲ. ನಿಮ್ಮ ಭವಿಷ್ಯನ ನೀವೇ ರೂಪಿಸ್ಕೋಬೇಕು. 84 ಜನ ಬಂದ್ರೇನು 100 ಜನ ಬಂದ್ರೇನು ಸಂಬಳ ಕೊಡೋ ತನಕ ಶಾಲೆ ಓಪನ್ ಇಟ್ಟಿರ್ತಾರ. ಎಲ್ಲ ಸ್ಕೂಲು ಮುಚ್ಚ ನಮ್ಮ ಸ್ಕೂಲು ಮುಚ್ಚೋರು ಹೆಂಗೋ? ಏನಾರು ಹೇಳೋ ಪ್ರೀತಮ್. ಯಾಕ್ಲೆ ಪ್ರೀತಮ್, ಏನಾಗ್ತಿದೆಲೆ? ಜಾಸ್ತಿ ಅಲ್ವಾ? ಹೌದು. ಏನಾಯ್ತು ಏನಾಯ್ತು? ತುಂಬಾ ಸೀರಿಯಸ್ ಆಗಿದ್ಯಾ ಡಾಕ್ಟರ್? ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಮೇಡಮ್. ಅವ್ರ ತಂದೆಗೆ ಬರಕ್ ಹೇಳಿದೀನಿ. ಅವರು ಇನ್ನೇನ್ ಬಂದ್ಬಿಡ್ತಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಮೇಡಮ್. ನಮಸ್ಕಾರ ಡಾಕ್ಟ್ರ. ನಾವು ತಂದೆ ರೀ. ನನ್ನ ಮಗನಿಗೆ ಏನಾಗೈತ್ರಿ? ನೆನ್ನೆ ತಾನೇ ಚಲೋ ಉಂಡು ಓಡಾಡಕತ್ತಿದ್ರಿ. ಇವತ್ತು ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡ್ರ ಅಂದ್ರ ನನಗೆ ಆಘಾತ ಆಗೈತ್ರಿ. ಡಾಕ್ಟ್ರ್, ಹೆಂಗಾರ ಉಳಿಸ್ಕೊಡಿ ಡಾಕ್ಟ್ರ್ ನನ್ನ ಮಗ. ನೋಡಿ, ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ರೇರ್ ಕೇಸ್. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ಟೆಸ್ಟ್ಗಳನ್ನ ಲ್ಯಾಬಿಗೆ ಕಳ್ಸಿದೀವಿ. ರಿಪೋರ್ಟ್ ಬರಬೇಕು. ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಏನ್ರಿ ನೀವು ಪ್ರಯತ್ನ ಮಾಡ್ತೀರಿ? ನಿಮ್ಗೆ ಯಾರಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟವರು? ನೋಡಿ, ನನ್ನ ಮಗನ ಉಳಿಸ್ಕೊಡಕ್ ಆಗಲ್ಲ ಅಂತಂದ್ರೆ ಏನ್ರಿ ಮಾತಾಡಕತ್ತೀರಿ ನೀವು? ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬೇರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಕಮ್ ಡಾಕ್ಟರ್. ಸೇರಿಸ್ತೀನ್ರಿ. ಗೌರ್ಮೆಂಟ್ ಸಾಲಿ ಸೇರಿಸ್ದಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ತೀನ್ರಿ ನಾವು. ನೋಡ್ರಿ ಮೇಡಮ್ ಅವರೇ, ನನ್ನ ಮಗನ ಉಳಿಸ್ಕೊಡಕ್ ಆಗಲ್ಲ ಅಂತಾರೆ ಇವರು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ ಸಮಾಧಾನ ಮಾಡ್ಕೊಳಕ್ ಆಗ್ತದ? ಇವ್ರವ್ನ ಒಬ್ಬ ಮಗ ರೀ. ಉಳಿಯಂಗಿಲ್ಲ ಅಂದ್ರೆ ನಾ ಬದುಕಂಗಿಲ್ಲ ರೀ. ಶ್ರೀಕಾಂತ್ ಅವ್ರೆ, ಅವ್ನ ಕೊನೆ ಆಸೆ ಏನು ಗೊತ್ತಾ? ಆಸೆ ರೀ? ಹೇಳಿಲ್ರಿ. ನಿಮಗೇನಾದ್ರೂ ಹೇಳೇನ್ರಿ? ನನಗ್ ಗೊತ್ತಿದೆ. ಏನ್ರಿ ಮೇಡಮ್ ಅವ್ರೆ? ಅವನು CM ಮೀಟ್ ಮಾಡ್ಬೇಕಂತೆ. ಏನ್ರಿ? CM ನ ಮೀಟ್ ಮಾಡ್ಬೇಕಂತೆ. CM? ನಾವು CM ಭೇಟಿ ಆಗಕ್ಕೆ ರಾತ್ರಿ ಓಡಾಡ ಅಮೀರ್ ಅನ್ಕೊಂಡೇನ್ರಿ. ಒಂದ್ ತಿಂಗಳ ಅಪಾಯಿಂಟ್ಮೆಂಟ್ ಇದ್ರು ಸಿಕ್ಕಂಗಿಲ್ರಿ ಅವರು. ಇವನು ಅವನು ಸತ್ರು ಅಲ್ಲಿ ಬರೋದಲ್ಲ, ಇವನು ತಿಥಿಗೂ ಬರಂಗಿಲ್ರಿ. ಅದಕ್ಕೇನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ.